ಅಲ್ಲ ಮಾಡಬೇಡಿ ಅಂದ್ರೆ ಪ್ರಕಾಶ್ ಅವ್ರಿಗೆ ಈಗ ಕಡೂರು ಮಾಜಿ ಶಾಸಕರು ಬೆಳ್ಳಿ ಪ್ರಕಾಶ್ ಅವ್ರ ಜೊತೆನಲ್ಲಿ ಇದ್ದೀನಿ ನಾನೀಗ. ಇವತ್ತು ಇಷ್ಟು ಅಭಿಮಾನಿಗಳು ಇವರೆಲ್ಲ ಹೇಳಬೇಕಂದ್ರೆ ಇವತ್ತು ಎಲ್ಲ ಇವರ ಅನುಯಾಯಿಗಳು ಮತ್ತು ಇವರ ಅಭಿಮಾನಿಗಳು ಇವತ್ತು ಕಡೂರಿನಲ್ಲಿ ಕಿಕ್ಕರ್ದು ತುಂಬಿದ್ದಾರೆ. ಇವತ್ತು ನೀವಿಲ್ಲಿ ಬಂದಿದ್ದೀರಾ ಶಾಸಕರೇ ಬೆಳ್ಳಿ ಪ್ರಕಾಶ್ ಅವರೇ, ಯಾವ ಕಾರಣಕ್ಕೆ ಇಲ್ಲಿ ಮಧ್ಯರಾತ್ರಿನಲ್ಲಿ ಮಧ್ಯ ರಸ್ತೆಯಲ್ಲಿ ಕೂತಿರ್ತಕ್ಕಂಥ ಉದ್ದೇಶ ಏನು? 8 ಗಂಟೆ ಸಮಯದಲ್ಲಿ ನಮ್ಮ ಅಳಿಯಂದ್ರಾದಂತಹ ಸಂದೇಶ್ ಅವರು ಬೆಂಗಳೂರಿಂದ ಕಡೂರಿಗೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಅಡ್ಡಲಾದ ಕಾರಿಗೆ ಅವ್ರು ಹೇಳಿದ್ದಾರೆ, ನೀವಾರು ಕಾರನ್ನ ತೆಗೀರಿ ಅಥವಾ ನಾನಾರು ಹೋಗ್ತೀನಿ ಅಂತ. ಆ ಥರ ಹೇಳಿದಂಥ ಸಂದರ್ಭದಲ್ಲಿ ಅವ್ರನ್ನ ಕಾರನ್ನ ಸೈಡಿಗೆ ಹಾಕಿಸಿ ಅವ್ರ ಮೇಲೆ 5 ಜನ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, 5 ಜನ ಭಾಳ ಬ್ರೂಟಲ್ ಆಗಿ ಹಲ್ಲೆ ಮಾಡಿದ್ದಾರೆ. ನೀವು ಇದು ನನಗೆ ಬಂದ ತಕ್ಷಣ ನಾನು ಬೆಂಗಳೂರಿಂದ ಮತ್ತೆ ವಾಪಸ್ಸು ಕಡೂರಿಗೆ ಬಂದಿದ್ದೀನಿ. ನಾನು ಪೊಲೀಸ್ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಪೊಲೀಸರಿಗೆ ನಾನು ಅವರಿಗೆ ಮನವಿ ಮಾಡಿದ್ದೀನಿ, ಈ ಏನು 5 ಜನ ಹಲ್ಲೆ ಮಾಡಿದ್ದಾರೆ ಇದು ಮೊದಲ ಪ್ರಕರಣ ಅಲ್ಲ, ಈಗಾಗಲೇ 5ನೇ ಹಲ್ಲೆ ಪ್ರಕರಣ. ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಹಿಂದೆ ಈ ಪ್ರಕರಣಗಳು ಆದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡಿದ್ರೆ ಇವತ್ತು ನಮ್ಮ ಅಳಿಯನ ಮೇಲೆ ಹಲ್ಲೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಹಿಡ್ಕೊಂಡು ನಾಳೆ ದಿವಸ ನಾನೇನಾದರೂ ಈ ವಿಚಾರವನ್ನು ನನ್ನ ಮಗಳು ಹೇಳಿದ್ಲು, ಯಾವುದೇ ಕಾರಣಕ್ಕೂ ಏನು ಬೇಡಪ್ಪ ಮನೆಗೆ ಬಾ ಅಂತ. ನಾನೇನಾದರೂ ಇವತ್ತು ಮೌನ ವಹಿಸಿದರೆ ನಾಳೆ ಈ ಕಡೂರು ಕ್ಷೇತ್ರದಲ್ಲಿ ಎಷ್ಟು ಜನ ಅಮಾಯಕರ ಮೇಲೆ ಇವರು ಹಲ್ಲೆ ಮಾಡ್ಬೋದು ಅನ್ನುವಂಥದ್ದು ಒಂದು ಪ್ರಶ್ನೆ. ಹಾಗಾಗಿ ನಾನು ಮೌನವಾಗಿ ಪ್ರತಿಭಟನೆನ ಮಾಡೋದಕ್ಕೆ ಈ ಒಂದು ಪೊಲೀಸ್ ಠಾಣೆ ಮುಂದೆ ಬಂದಿದ್ದೀನಿ, ಕಡೂರು ಪೊಲೀಸ್ ಠಾಣೆ ಮುಂದೆ. ಇಲ್ಲಿ ಬಂದಿರುವಂಥವ್ರು ಎಲ್ಲ ನನ್ನ ಅಭಿಮಾನಿಗಳು. ಇದು ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ಯಾವುದೇ ರಾಜಕೀಯ ಪಕ್ಷದ ಮೇಲೆ ನಾವುಗಳು ಧಿಕ್ಕಾರ ಆಗಲಿ ಜೈಕಾರ ಆಗಲಿ ಕೂಗುವಂಥದ್ದು ಇಲ್ಲ. ನಾವು ನ್ಯಾಯವನ್ನು ಕೇಳಕ್ಕೆ ಬಂದಿದ್ದೀವಿ. ನಮಗೆ ಯಾರ ಮೇಲೂ ಆಡಳಿತ ಪಕ್ಷದ ಮೇಲಾಗಲಿ ಶಾಸಕರ ಮೇಲಾಗಲಿ ನಮ್ದು ಯಾವುದೇ ದೂರಿಲ್ಲ. ಶಾಸಕರು ಸಹಿತ ಫೋನ್ ಮಾಡಿ ವಿಷಾದವನ್ನು ವ್ಯಕ್ತಪಡಿಸಿ ನಾನು ಇದನ್ನು ಖಂಡಿಸ್ತೀನಿ ಅಂತ ನನಗೆ ಖುದ್ದಾಗಿ ಫೋನನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಅನೇಕ ಪ್ರಕರಣಗಳಲ್ಲಿ ರಾತ್ರೋರಾತ್ರಿ ಅವರನ್ನು ಬಂಧನ ಮಾಡಿ ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಂಥ ಪೊಲೀಸ್ ಇಲಾಖೆ ಘಟನೆ ಆಗಿ 4 ಗಂಟೆ ಆದರೂ ಇನ್ನೂ ಅವರು ಯಾಕೆ ಮೌನವಾಗಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಒಳಗಡೆ ಶಾಂತವಾಗಿ ಕೂತಿದ್ವಿ. ಅಲ್ಲಿ ಅವರು ಯಾರು ಸಂಬಂಧಪಟ್ಟ ಯಾರು ಹಲ್ಲೆ ಮಾಡಿದ್ದಾರೆ ಅವರು 5 ಜನ ಅರೆಸ್ಟ್ ಮಾಡಿ ತಾಂಬರೋವರೆಗೂ ನಾನು ಈ ಜಾಗನ ಬಿಟ್ಟು ಕದಲಲ್ಲ. ಇದು ನಾನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಹಲ್ಲೆ ಮಾಡಿರ್ತಕ್ಕಂಥ ಸ್ಥಳೀಯರು ಅನ್ಸುತ್ತಾ ಅಥವಾ ಹೊರಗಿನವರು ಅನ್ಸುತ್ತಾ? ಸ್ಥಳೀಯರೇ. ಅವ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ನಿಮಗೆ? ಇಲ್ಲ, ನಮ್ಮ ಅಲ್ಲಿ ಹಲ್ಲೆಯ ಜಾಗದಲ್ಲಿ ಇದ್ದಂಥ ಬಿಡಿಸಿದಂಥ ನಮ್ಮ ಸ್ನೇಹಿತರು ಹಿತೈಷಿಗಳು ಅವರೆಲ್ಲ ವಿವರವಾಗಿ ಪೊಲೀಸವರಿಗೆ ಹೇಳಿದ್ದಾರೆ. ಪೊಲೀಸರು ಹೋಗಿ ಸ್ಥಳದಲ್ಲಿ ವಿಚಾರಣೆ ಮಾಡ್ಕೊಂಬಂದಿದ್ದಾರೆ. ಅದೇನು ಮಾಡ್ಕೊಂಬಂದಿದ್ದಾರೆ ಗೊತ್ತಿಲ್ಲ. ಮನೆಗೂ ಸಹಿತ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅದೇನು ಅದ್ರ ಪ್ರತಿಫಲ ಏನು ಅನ್ನೋದು ಗೊತ್ತಿಲ್ಲ. FIR ಹಾಕೋದು ಒಂದೇ ಒಂದು ಉದ್ದೇಶ ಅಂದರೆ ಇಂಥ FIRಗಳು 100 FIRಗಳು ಪೊಲೀಸ್ ಠಾಣೆಯಲ್ಲಿ ಕುಳಿತಾ ಇದೆ ಅನ್ನುವಂಥದ್ದು ನನ್ನ ಆರೋಪ. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅವ್ರು 5 ಜನ ಸ್ಥಳೀಯರೇ ಆಗಿರೋದು ಮತ್ತು ನಿರಂತರವಾಗಿ ಅವರು ಈ ಒಂದು ಹಲ್ಲೆನ ಅಮಾಯಕರ ಮೇಲೆ ಮಾಡ್ಕೊಂಬಂತ ಇರುವಂಥ ವಿಚಾರ ಪೊಲೀಸ್ ಇಲಾಖೆಗೆ ಸ್ಪಷ್ಟವಾಗಿ ಗೊತ್ತಿದೆ. ಆ ಸ್ಪಷ್ಟವಾಗಿ ಗೊತ್ತಿದ್ರೂ ಸಹಿತ ಅವರು ಯಾವ ಕಾರಣಕ್ಕೆ ಅವ್ರ ಮೇಲೆ ಕ್ರಮ ವಹಿಸಿಲ್ಲ ಅನ್ನೋದು ಅವರೇ ಉತ್ತರ ಹೇಳಬೇಕು. ಇಷ್ಟು ನನ್ನ ಆಹ್ವಾನ. ಓಕೆ, ನಿಮಗಿಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ದಾರೆ ಏನಾಗಿದೆ ಅಂತ? ಅವ್ರದೇ CC ಕ್ಯಾಮ್ರಾದಲ್ಲಿ ತೆಗೆದ್ರೆ ಎಲ್ಲ ಬರುತ್ತೆ. ಯಾಕಂದರೆ ಅದು ಮೇನ್ ಸರ್ಕಲಲ್ಲಿ ಆಗಿರೋದು. ಅವ್ರು CC ಕ್ಯಾಮ್ರಾದಲ್ಲಿ ಪರಿಶೀಲನೆ ಮಾಡಿದರೆ ಯಾರನ್ನ ಸೈಡಿಗೆ ಕರೆದು ಯಾರ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥದ್ದನ್ನು ಅವರ ಏನು ಒಂದು ತನಿಖೆಯಲ್ಲಿ ಅವ್ರು ಕಂಡಿಡ್ಕೊಂಡು ನ್ಯಾಯ ದೊರಕಿಸ್ಕೊಡ್ಲಿ. ನಾನೇನು ಪೊಲೀಸ್ ಇಲಾಖೆ ಮೇಲೆ ಆರೋಪ ಮಾಡ್ತಾ ಇಲ್ಲ. ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಲಿ ಅನ್ನುವಂಥದ್ದು ನನ್ನ ಮನವಿ. ಓಕೆ, ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ.
ಈ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ ಬಂದ್ಬಿಟ್ಟು 324/25 ಅಂಡರ್ ಸೆಕ್ಷನ್ 352, 115 ಸಬ್ ಸೆಕ್ಷನ್ 2, 109, 351 ಸಬ್ ಸೆಕ್ಷನ್ 2 ಮತ್ತು 190 BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಸಂದೇಶ್ ಅಂತಕ್ಕಂಥವರು ನಮಗೆ ದೂರನ್ನು ನೀಡಿದ್ದಾರೆ. ಸುಮಾರು 8:30 9 ಗಂಟೆ ಮಧ್ಯದಲ್ಲಿ ಬಸವೇಶ್ವರ ಸರ್ಕಲ್ ಹತ್ರ ಗಾಡಿಯನ್ನು ಓವರ್ಟೇಕ್ ಮಾಡೋ ವಿಚಾರದಲ್ಲಿ ಗಲಾಟೆ ಆಗಿದೆ, ಹೊಡೆದಿದ್ದಾರೆ ಅವರಿಗೆ ಅಂಥೇಳಿ, ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಅವರು ಕಂಪ್ಲೇಂಟ್ ನೀಡಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ಸಂತೋಷು ಮತ್ತು ಅವರ ಒಂದು 5 ಜನ, ಇತರ 4 ಜನ ಅಂತೇಳಿ 5 ಜನದ ಮೇಲೆ ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ. ಅದರ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಜಸ್ಟ್ ಕೇಸ್ ರಿಜಿಸ್ಟರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರ ಪತ್ತೆ ಕಾರ್ಯಕ್ಕೆ ತಂಡಗಳನ್ನು ರಚಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡಿ ಕಾನೂನು ರೀತಿ ಪ್ರಕರಣವನ್ನು ತೆಗೆದುಕೊಳ್ತೀವಿ.